ಸಮಾಜದಲ್ಲಿರುವ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ನಾವು ದತ್ತು ಪಡೆದು ಉತ್ತಮ ಶಿಕ್ಷಣ ನೀಡಿದರೆ ಅವರು ಸಮಾಜದಲ್ಲಿ ತಮ್ಮ ಬದುಕು ರೂಪಿಸಿಕೊಳ್ಳುತ್ತಾರೆ. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಎಂದು ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ಶ್ರೀನಿವಾಸಪುರ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ನವದೆಹಲಿಯ ಅಧ್ಯಕ್ಷರಾದ ಜಿಎನ್ ಕುಬೇರ್ಗೌಡ ಹೇಳಿದರು. ಶ್ರೀನಿವಾಸಪುರ ನಗರದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸಭಾಭವನದಲ್ಲಿ ನಡೆದ ತಾಲೂಕಿನ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾವು ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಳೆದ 9 ವರ್ಷದಿಂದಲೂ ಎಸ್ಎಸ್ಎಲ್ಸಿಯಲ್ಲಿ ಪಾಸಾದ ಪ್ರತಿಭಾನ್ವಿತ 18 ಬಡ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಅವರಿಗೆ ಪದವಿ ವಿದ್ಯಾಭ್ಯಾಸ ಮುಗಿಯುವವರೆಗೂ ಶಿಕ್ಷಣ ವೆಚ್ಚ ನಿರ್ವಹಿಸುತ್ತಿದ್ದೇವೆ. ಇದೀಗ ಅವರಲ್ಲಿ ಪೊಲೀಸ್, ವೈದ್ಯರು ಹಾಗೂ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸದ್ಯ 9 ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಶಿಕ್ಷಣ ವೆಚ್ಚ ನಿರ್ವಹಿಸುತ್ತಿದ್ದೇವೆ. ಅಲ್ಲದೆ ಈಗಾಗಲೇ 216 ವಿದ್ಯಾವಂತರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗವನ್ನು ಕೊಡಿಸಿದ್ದೇವೆ ಎಂದು ಹೇಳಿದರು. ವೇದಿಕೆಯಲ್ಲಿ ಉದ್ಘಾಟಕರಾಗಿ ಕೋಲಾರ ರೋಟರಿ ಕ್ಲಬ್ ಅಧ್ಯಕ್ಷರಾದ ನಾಗಾನಂದ್ ಕೆಂಪರಾಜ್ ಹಾಗೂ ಮುಖ್ಯ ಅತಿಥಿಯಾಗಿ ಅರುಣ್ ಅಮರನಾಥ್, ಬೇಬಿ ನಾಜಿಮಾ ಅಬ್ದುಲ್ ವಾಜೀದ್, ಟಿವಿ ಶ್ರುತಿ ರಾಘವೇಂದ್ರ, ನಂದಿನಿ ನಾಗರಾಜಗೌಡ, ಪ್ರೇಮಾ ನಾಗಾನಂದ್, ಪ್ರಭಾವತಮ್ಮ ಕೆಎಂ ಚೌಡಪ್ಪ, ಮಂಜುಳಾ ಶ್ರೀನಾಥ್, ವಿ ರೂಪಾ ನಾಗರಾಜ್ ಎನ್, ಶಕುಂತಲಮ್ಮ ಶ್ರೀ ವೆಂಕಟೇಶಪ್ಪ, ನಾಗಮಣಿ, ಅಪ್ಪೂರು ಮಂಜುನಾಥ್, ರಿಯಾಜ್, ಪಿವಿ ಶಿವಕುಮಾರ್ ಹಾಗೂ ಸತೀಶ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ಶ್ರೀನಿವಾಸಪುರ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ನವದೆಹಲಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸರ್ಕಾರಿ ಉದ್ಯೋಗಗಳು ಒಂದು ಕಡೆ ಸಿಗೋದು ಗಗನ ಕುಸುಮಾಗಿ ಮಕ್ಕಳು ಓದ್ತಾ ಇದ್ದಾರೆ, ಆದರೆ ಅವರಿಗೆ ತಕ್ಕಂತ ಪ್ರತಿಫಲ ಸಿಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ವ್ಯವಸಾಯಗಾರರ ಮಕ್ಕಳಾಗಿದ್ದಾರೆ, ಕೃಷಿಕರ ಮಕ್ಕಳು ಅಥವಾ ಕೃಷಿ ಸಂಬಂಧಿ ಪೋಷಕರ ಮಕ್ಕಳು. ಏನಾಗಿದೆ, ಕೃಷಿಯನ್ನು ನಾವು ಅವಲಂಬಿಸಿದ್ದೀವಿ, ಕೃಷಿ ಲಾಭದಾಯಕವಾಗಿಲ್ಲ. ಒಂದು ಅಂತರ್ಜಲ ಕುಸಿತ, ಸಮೀಕ್ಷೆಯಾಗಿ ಮಳೆ ಬರ್ತಾ ಇಲ್ಲ, ಆಮೇಲೆ ನಮ್ಮ ನದಿ ನಾಲೆಗಳಿಲ್ಲ. ಇಂಥ ಸಂದರ್ಭ ಏನ್ ಮಾಡಬೇಕು ಅನ್ಸುತ್ತೆ, ಶಿಕ್ಷಣ ಒಂದೇ ನೀರೋ ದಾರಿ. ಆ ದಾರಿಯಲ್ಲಿ ಸಾಗಿ ನಾವು ಏನಾದರೂ ಜೀವನವನ್ನು ಕಟ್ಕೋಬಹುದು, ಬದುಕನ್ನು ಕಟ್ಕೋಬಹುದು ಅಂತ. ನಾವು ಮತ್ತೆ ನಾಗೇಂದ್ರ ಅನ್ನುವಂಥವ್ರು 3 ಜನ, ಮತ್ತೆ ಅಮರನಾಥ್ ಅಂತೇಳಿ ಶರಣಂ ಜುವೆಲ್ಸ್ ಅವರು ಎಲ್ಲೋ ಮರೆಯಲ್ಲಿ ಸುಮಾರು 9 ವರ್ಷಗಳ ಕಾಲ ಇದನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಪೂರ್ತಿಯಾಗಿ ಅದು ಸಕ್ಸಸ್ ಆಗ್ತಾ ಇಲ್ಲ. ನಾವು ಯಾವುದೋ ಶಾಲೆಗೆ ಹೋಗ್ತಾ ಇದ್ವಿ, ಆ ಶಾಲೆಯಲ್ಲಿ ಒಬ್ಬೊಬ್ಬರಿಗೆ 1-2 ನೋಟ್ಬುಕ್ಕು, ಒಂದೊಂದು ಬ್ಯಾಗು, ಎಲ್ಲ ಒಂದು ಪೆನ್ನು. ನಾವು ಪರೀಕ್ಷೆ ಸಮಯದಲ್ಲಿ ಯಾರೋ ಹೇಳೋರು, ನಮ್ಮಲ್ಲಿ ಮಕ್ಕಳು ಬಡವರು ಜಾಸ್ತಿ ಇದ್ದಾರೆ, ಒಂದು ನಮಗೆ ಎಕ್ಸಾಮ್ ಪ್ಯಾಡನ್ನು ಕೊಡಿಸಿ, ಪೆನ್ಸ್ ಕೊಡಿಸಿ ಅಂತ ಹೇಳ್ತಾರೆ. ಆದರೆ ನಮ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ, ಕೊಡಿಸ್ತಾ ಇದ್ವಿ. ಆದರೆ ನಮ್ಮ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟಿಂದ 9 ವರ್ಷಗಳಿಂದ ಸುಮಾರು ವಿದ್ಯಾರ್ಥಿಗಳನ್ನು ನನ್ನ ಮನೆಯಲ್ಲೂ ಗೊತ್ತಿಲ್ಲದೆ ಸುಮಾರು 18 ಜನ ವಿದ್ಯಾರ್ಥಿಗಳನ್ನು ಒಂಥರ ಕೇರ್ ಟೇಕರ್ ಆಗಿ ದತ್ತಿಗೆ ತಗೊಂಡು, ನನ್ನ ಸ್ನೇಹಿತರಿಗೂ ಗೊತ್ತಿಲ್ಲದೆ ಫಸ್ಟ್ PUC, ಸೆಕೆಂಡ್ PUC ಮತ್ತೆ 3 ವರ್ಷಗಳ ಪದವಿಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ವಿ. ಅದರಲ್ಲಿ ಈಗಾಗಲೇ ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಪೊಲೀಸ್ ಆಗಿದ್ದಾರೆ, ಇಬ್ಬರು ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇವೆಲ್ಲ ಕೂತು ಚರ್ಚೆ ಮಾಡಿದಾಗ ನಾವು ಈ ರೀತಿಯಾಗಿ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡ್ಬೋದು ಅನ್ನುವಂಥ. ಅದಕ್ಕೆ ನಮ್ಮ ಶಿಕ್ಷಣದಲ್ಲಿ ಮೊದಲು ಕೊರೋನಾ ಸಮಯದಲ್ಲೂ ಕೂಡ ಇಲ್ಲಿ ನಮ್ಮ ಪತ್ರಕರ್ತರಾಗಿರುವಂಥ ಚೌಡಪ್ಪ ಅವರು ಕೂಡ ಜೊತೆಯಲ್ಲಿ ಇದ್ದು ನಾವು ಬೇರೆ ಥರ ಯೋಚನೆ ಮಾಡ್ತಾ ಇದ್ವಿ. ಎಲ್ಲರೂ ಊಟ ಕೊಡ್ತಾ ಇದ್ರು, ಪೊಲೀಸ್ ಅವರಿಗೆ ಪಾಪ ಅವ್ರು ಏನೂ ವ್ಯವಸ್ಥೆ ಮಾಡ್ತಾ ಇದ್ರು. ಅವರು ನಮಗಾಗಿ ಕಾಯ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಕೊರೋನಾ ಸಮಯದಲ್ಲಿ ನಾವು ಚೌಡಪ್ಪ ಅವ್ರು ಕೂತ್ಕೊಂಡು ಏನಾದರೂ ಮಾಡಬೇಕು ಅಂತ ಹೊರಟಾಗ ಅವ್ರಿಗೆ ನಾವು ಲಘು ಉಪಹಾರ ಅಂತೇಳಿ ಕೊಡುವಂಥ ತಿಂಡಿ ವ್ಯವಸ್ಥೆನೋ ಅಥವಾ ಬಿಸ್ಕೆಟು, ಮಜ್ಜಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ ನಮ್ಮ ಟ್ರಸ್ಟಿಂದ.
ಈ ರೀತಿ ಮಾಡ್ಕೊಂಡು ಬರ್ತಾ ಇರುವಾಗ ನಮಗೆಲ್ಲೋ ಒಂದು ಕಡೆ ಪೂರ್ತಿಯಾಗಿ ಆಗ್ತಾ ಇಲ್ಲ ಅನ್ನುವುದು. ಅದಕ್ಕೆ ನಾನು ಕಳೆದ 3 ವರ್ಷದಿಂದ ಹೀಗೆ ಈಗ ನಮ್ಮ ಸ್ವಾಮಿ ವಿವೇಕಾನಂದ ಚಾರಿಟಬಲ್ ಟ್ರಸ್ಟಿಂದ 9 ಜನ ವಿದ್ಯಾರ್ಥಿಗಳನ್ನು ಈಗಾಗಲೇ ನಾನು ಅವರ ಕೇರ್ಟೇಕರ್ ತಗೊಂಡು ಪ್ರಥಮ PUC ಇಂದ ಈಗ ಡಿಗ್ರಿಯವರೆಗೂ ನಾವು 5 ವರ್ಷಗಳ ಕಾಲ ಅವರ ಸಮವಸ್ತ್ರದಿಂದ ಹಿಡಿದು ಪ್ರತಿಯೊಂದು ವರ್ಷಕ್ಕೆ ಪೂರ್ತಿ ಅವ್ರಿಗೆ ಬೇಕಾಗಿರುವಂಥ ಲೇಖನಗಳಿಂದ ಹಿಡಿದು ಪೆನ್ನು ಎರೇಸರ್ ಏನು ಬೇಕೋ ಎಲ್ಲವೂ ಕೂಡ ನಾವೇ ಅದನ್ನು ನೋಡ್ಕೊಳ್ತಾ ಇದ್ದೀವಿ. ಅದನ್ನ ಮುಂದೆ ಕೂಡ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಅನ್ನೋದು. ಇಲ್ಲಿ 3 ಜನ ನಾವು ಕೈ ಜೋಡಿಸ್ತಾ ಇದ್ವಿ. ಒಂದ್ಸರಿ ನಮ್ಮ ಕಂಪ್ಯೂಟರ್ ಕಿಟ್ ಅವರು ಇಷ್ಟಮೂರ್ತಿ ಅವರು ಕೂಡ ಒಂದ್ಸರಿ ಕೈ ಜೋಡಿಸ್ತಾರೆ. ಕೊರೋನಾ ಸಮಯದಲ್ಲಿ ಅದಾದ ನಂತರ ಈ ಕಾರ್ಯವನ್ನು ಬಿಟ್ಬಿಟ್ವಿ ನಾವು. ಅದನ್ನು ಮುಂದುವರ್ಸಕ್ಕೆ ಬೇಡ ಇನ್ಯಾಕೋ ಅನ್ನೋರು. ಆದರೆ ವಿದ್ಯಾಭ್ಯಾಸ ಮಾಡೋರನ್ನ ನಾನು ಅವ್ರನ್ನ ಈಗಲೂ ಕಳಿಸ್ಕೊಡ್ತಾ ಇರುವಂಥ ಸಂದರ್ಭ ಆಗಿರ್ಬೋದು. ಮುಂದೆ ಏನು ಹೇಳ್ತಾ ಇದ್ದೀವಿ, ಯಾರಾದರೂ ಬಡವರು ಅನ್ನುವಂಥವ್ರು ಯಾರಾದರೂ ಇದ್ದರೆ SLC ಆದ ನಂತರ ನಮ್ಮ ಗಮನಕ್ಕೆ ತಂದರೆ ನಾವು ಆ ವಿದ್ಯಾರ್ಥಿಗಳನ್ನು 5 ವರ್ಷಗಳ ಕಾಲ, ಅಂದರೆ ಯಾಕೆ 5 ವರ್ಷಗಳ ಕಾಲ ಅಂದರೆ ಫಸ್ಟ್ PUC ಸೆಕೆಂಡ್ PUC ಮಾಡಿದ ತಕ್ಷಣ ಅವ್ರು ಪೂರ್ತಿ ಶಿಕ್ಷಣದ ವ್ಯವಸ್ಥೆ ಆದಂಗಿರೋದಿಲ್ಲ. ಪದವಿ ಆದರೆ ಒಂದು 5 ವರ್ಷಗಳ ಕಾಲ ಮುಂದಾಗ ಅವ್ರಿಗೇನಾದರೂ ಉದ್ಯೋಗ ಸಿಗದೇ ಇದ್ದರೂ ಕೂಡ ನಮ್ಮಿಂದ ಆಗುವಂಥ ಕಂಪ್ನೀಸಲ್ಲಿ ಜಾಬ್ಸ್ ಎಲ್ಲ ನನಗಾಗಲೇ ನಮ್ಮ ಕಡೆಯಿಂದ 216 ಜನಕ್ಕೆ ಕಂಪ್ನೀಸಲ್ಲಿ ಉದ್ಯೋಗ ಕೊಡಿಸಿದ್ವಿ ನಾವು.